ಹೊತ್ತು ಮೀರಿತು. ನನ್ನ ಕುವರ ವೃಷಭಕುಮಾರ ಮನೆಯಲ್ಲೇ ಇದ್ದಾನೆ. ಆದಷ್ಟು ಬೇಗ ನನ್ನ ಮಗನಿಗೆ ಹಾಲು ನುಣಿಸಬೇಕೆನ್ನುವಂತಹ ಉದ್ದೇಶಕ್ಕೆ ಬೇಕಾಗಿ ನಾ ಬೇಗ ಬೇಗನೆ ಸಾಗಿ ಬಂದೆ. ಏನಾಶ್ಚರ್ಯ, ತುರುವಿಂಡು ದಿಕ್ಕಾಪಾಲಾಗಿ ಓಡುತ್ತಾ ಇವೆ. ಯಾಕೆ ಹೀಗೆ ಎನ್ನುವ ಹಾಗೆ ನಾನು ದಾರಿಯನ್ನು ಬದಲಿಸಿ ಈ ಕಡೆಗೆ ಸಾಗಿ ಬಂದೆ. ಬಂದು ನೋಡಿದರೆ ಇದು ಕಾಡು. ಓಹ್, ಆ ಕಡೆಗೆ ಸರಿಯಾಗಿ ನೋಡಿದೆ ಎಂದಾದ್ರೆ ಗಾಳಿ ಬೀಸುತ್ತಾ ಇದೆ, ಮಳೆ ಬರುವಂತಹ ಮುನ್ಸೂಚನೆ ಇದೆ. ಇಲ್ಲ, ಆದಷ್ಟು ಬೇಗ ಹಟ್ಟಿಯನ್ನು ಸೇರಿಕೊಳ್ಳಲೇಬೇಕು. ಸಾಗುತ್ತೇನೆ. ತುರದಿ ಪಾಪ ತುರುವ ಕಂಡ ವ್ಯಾಘ್ರ ಪಿಡಿಸಿ ತಿಂದಡಗಿಸುವೆ ಹಸಿವ ಕಣದಿ. ಹಸಿವಿನಿಂದ ಕಣ್ಣೆಟ್ಟಿದ್ದೆ, ಆಹಾರಕ್ಕಾಗಿ ಸುತ್ತಾಡುತ್ತಾ ಇದ್ರೆ ಕಾಣ ಸಿಕ್ಕಿದೆ, ಸಂತೋಷವಾಯಿತು. ನೀನು ಯಾರೇ ಆಗಿರು, ಎಲ್ಲಿಯವನೇ ಆಗಿರು, ಎಲ್ಲಿಗೆ ಹೋಗುವುದಾಗಿರಲಿ, ನನಗೆ ಅದು ಸಂಬಂಧಪಡುವುದಿಲ್ಲ. ಹಸಿವೆ ಕಣ್ಣು ಕಾಣುವುದಿಲ್ಲ. ನಿನ್ನ ಉರವನ್ನು ಬಗೆದು, ಚರ್ಮವನ್ನು ಸುಲಿದು, ಕರುಳನ್ನು ತಾಡಿ, ರಕ್ತವನ್ನು ಕಟನೆ ಕುಡಿಯುವಾಗ ಯಾರು ತಡೆಯುತ್ತಾರೆ? ಒಂದು ಬಿಲ್ಲ ಹುಲಿಯ ಕೇಳುವೆಯ ಕಾರುಣ್ಯದಿಮ್ಮಮ ಭಿನ್ನ ಹುಲಿಯೇ ಕೇಳುವಿಯ ಕಾರುಣ್ಯದಿಮ್ಮಮ ಕಾದಲಿಯ ತೊಟ್ಟಿಯುಳುವವ ಕಾದಲಿಯ ದೊಡ್ಡೆಯುಳುವವ ತಾಳುವಿಯ ಒಂದು ನಿಮಿಷದಿ ಮೊಲೆಯ ಉಳಿಸುತ್ತ ಚಂದದಿ ಮುದ್ದಾಡಿ, ಒಂದು ನಿಮಿಷದಿ ಮೊಲೆಯ ಉಳಿಸುತ್ತ, ಒಂದು ನಿಮಿಷದಿ ಮೊಲೆಯ ಉಳಿಸುತ್ತ ಚಂದದಿ ಮುದ್ದಾಡಿ, ಮುದ್ದಾಡಿ ಸವಿನುಡಿಯುವುದ ಸಂತೈಸುತ್ತ ಬರುವಿರು, ಸವಿನುಡಿಯುವುದ ಸಂತೈಸುತ್ತ ಬರುವಿರು.
ಒಂದರೆ ಕ್ಷಣ ತಡೆಯದಿಲ್ಲಿಗೆ ಒಂದು ಭಿನ್ನ ಒಂದು ಭಿನ್ನ ಒಂದು ಭಿನ್ನ ಹುಲಿಕೆ ಇಡುವೆಯ ಕಾರುಣ್ಯದಿಂಬಮ ಕೌದನಿ ದೊಡ್ಡಿಯೋಳು ತಾಳುವೆಯ ಹುಲಿ ಕೇಳುವೆಯ ತಾಳುವೆಯ ಕೇಳುವೆಯ ತಾಳುವೆಯ ಆ ತಡೆ ತಡೆ, ಹಸಿವೆ ಹಸಿವೆ. ನೀನು ಯಾವ ಸ್ಥಿತಿಯಲ್ಲಿ ಇರ್ತೀಯ ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಆಹಾರವಾಗಬೇಕು ನೀನು ನನಗೆ. ಈ ಕಾಲಕ್ಕೆ ಹೇ, ಹಸಿದಿರುವೆ ನೀನು. ಹೌದು, ನನ್ನನ್ನೇ ತಿನ್ನುತ್ತೇನೆ ಎನ್ನುವ ಹಾಗೆ ಮುಂದುವರಿತವರೇ ಬರ್ತಾ ಇದ್ದೆ. ಸತ್ಯ. ಆದ್ರೆ ಇದು ನಾನು ಆಡುವಂತಹ ಮಾತನ್ನು ಈ ಭಿನ್ನಹವನ್ನು ಆಲಿಸಬೇಕು. ಹಸಿವಿನಿಂದ ಕಂಗೆಟ್ಟು ಹೋದವನು ನಾನು. ಆದರೆ ಅರಕ್ಷಣ ಸೈರಿಸು ಎನ್ನುವ ಹಾಗೆ ತಡ ಮಾಡಿ ಒಂದು ಭಿನ್ನ ಏನೇ ಅದು ನಿನ್ನ ಕಾರಣ ಇದು. ನನಗೊಬ್ಬ ಕುಮಾರನಿದ್ದಾನೆ, ಕುಮಾರ. ವೃಷಭ ಕುಮಾರ ಎನ್ನುವ ಹಾಗೆ ಅವನ ಹೇ, ಹೆಸರು. ಆದಷ್ಟು ಬೇಗ ಅವನ ಬಳಿಗೆ ಹೋಗಿ ಹೇ, ಹಾಲನ್ನುಣಿಸಿ ಹೇ, ಸವಿ ನುಡಿಯನ್ನ ಆಡಿ ಹೇ, ಆತನಲ್ಲಿ ಪ್ರೀತಿಯಿಂದ ಮಾತನಾಡಿ ಸಂತೈಸಿ ಬರಬೇಕು ಎನ್ನುವ ಹಾಗೆ ಹೇ. ಮನದ ಒಂದು ಬಯಕೆ. ಓಹೋ, ಇದು ಏನು? ಬದುಕಿನಲ್ಲಿ ಹೇ, ಕಾಯುವಿಕೆಗಿಂತ ದೊಡ್ಡ ತಪಸ್ಸು ಯಾವುದೂ ಇಲ್ಲ. ಹೇ. ಆದ್ದರಿಂದ ಇದು ನಿನ್ನಲ್ಲಿ ಬೇಡಿಕೊಳ್ಳುವುದಿಷ್ಟೇ. ಏನು? ನೀನು ಅವಕಾಶವನ್ನು ಮಾಡಿದ್ದು ಹೌದು ಅಂತಾದ್ರೆ ಹೌದು ಅಂತಾದ್ರೆ ಆದಷ್ಟು ಬೇಗ ಹೋಗಿ ಹೇ, ಅರಕ್ಷಣ ಅಲ್ಲೇ ಇದ್ದು ಹೇ, ಹಾಲನ್ನುಣಿಸಿ ಹೇ, ಆ ಬಳಿಕ ಹೇ. ಚಂದದಿಂದ ನಿನ್ನ ಬಳಿಗೆ ಓಡೋಡಿ ಬರ್ತೇನೆ. ಒಂದು ಅವಕಾಶವನ್ನು ವೇದಿಗೆ ನನ್ನ ಚಿಕ್ಕದಯ್ಯ ಸಿಕ್ಕಿದ ಹೊಸದಿಯ ವೇಳೆಗೆ ಪುಳ್ಳದ ದಿಕ್ಕಿನ ಹಸುನೀತಿದೆ ವಶದೊಳಗಿರೆ ಮರುಳಾಗಿನ ಮೋಸದಿ ಹುಸಿ ನುಡಿಗಳಿಗೆ ಆದು ಮೊಟ್ಟೆಬಾಯಿ, ಮೊಟ್ಟೆಬಾಯಿ. ತುಟಿ ಬಿಚ್ಚಿದೆಯಾದರೆ ಜಾಗ್ರತೆ. ಎಲೆಗೆ ಪಶುವೆ ಒಂದು ಅರೆಕ್ಷಣ ಸೈರಿಸಿದೆ ಅಂತಾದ್ರೆ ನಿನ್ನ ಕರುವಿಗೆ ಹಾಲನ್ನು ಕೊಟ್ಟು ಬರುತ್ತೇನೆ. ಬೇಗನೆ ಹೋಗಿ ಬೇಗನೆ ಬರ್ತೇನೆ. ಹೇ, ನಾಚಿಕೆ ಆಗುವುದಿಲ್ವೇನೆ ನಿನಗೆ ಇಂತಹ ಮಾತುಗಳನ್ನಾಡುವುದಕ್ಕೆ? ಹಸಿವೆಯಿಂದ ಕಂಗೆಟ್ಟಿದ್ದೇನೆ. ಒಂದು ಇಷ್ಟು ಆಹಾರ ಸಿಕ್ಕಿದರೆ ಸಾಕು ಹೀಗೆನ್ನುವಂತಹ ತಬಕದಲ್ಲಿದ್ದರೆ ಕಡೆ ಹೋಗುತ್ತೇನೆ, ಬರುತ್ತೇನೆ. ಹೇ, ಇಂತಹ ಅನೇಕ ಮಾತುಗಳನ್ನು ನಾನು ಕೇಳಿದ್ದೀನಿ. ಆದರೆ ಯಾರೂ ಕೂಡ ಹಿಂತಿರುಗಿ ಬಂದದ್ದಿಲ್ಲ. ನನಗೆ ಮೋಸವನ್ನ ಮಾಡುವಂತಹ ಆಲೋಚನೆ ನನಗೆ ಉಂಟು ಅಂತಾದರೆ ಖಂಡಿತವಾಗಿಯೂ ಬಿಡುವುದಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ಕೊಲ್ಲುತ್ತೇನೆ, ತಿನ್ನುತ್ತೇನೆ, ಹಸಿವೆಯನ್ನು ನೀಗಿಸಿಕೊಳ್ತೇನೆ. ಸತ್ಯವೇ ಎಮ್ಮಯ ತಾಯಿ ತಂದೆಯು ಸತ್ಯವೇ ಎಮ್ಮಯ ತಾಯಿ ತಂದೆಯು
ಸತ್ಯವಿಮ್ಮಯ ಬಂಧು ಬಳಗ ಸತ್ಯವಿಮ್ಮಯ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಮೆಚ್ಚನ ಪರಮಾತ್ಮನು ಸತ್ಯವೇ ಭಗವಂತ ಎಂಬ ಪುಣ್ಯಕೋಟಿಯ ಕಥೆಯಿದು ಸತ್ಯವೇ ಭಗವಂತ ಸತ್ಯವೇ ಭಗವಂತ ಪುಣ್ಯಕೋಟಿಯ ಕಥೆಯಿದು ಪುಣ್ಯಕೋಟಿಯ ಕಥೆಯಿದು ಪುಣ್ಯಕೋಟಿಯ ಕಥೆಯಿದು ಸತ್ಯವೇ ಎಂಬ ತಾಯಿ ತಂದೆ ಸತ್ಯವೇ ಎನ್ನ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಪುಣ್ಯಕೋಟಿಯ ಕಥೆಯಿದು ಪುಣ್ಯಕೋಟಿಯ ಕಥೆಯಿದು ಪುಣ್ಯಕೋಟಿಯ ಕಥೆಯಿದು ಅರಕ್ಷಣ ಸೈರಿಸಬೇಕು. ಹಸಿವ! ಇದು ಏನು? ನನ್ನ ಹಾಗೆ ನೀನು ಪಶು. ಆ, ಹೌದು ತಾನೆ? ಸತ್ಯ. ನನ್ನ ಮನದಿಂಗಿತವನ್ನು ಹೇಳಿಕೊಳ್ಳುತ್ತೇನೆ. ಏನದು? ನನ್ನ ಕುಮಾರನನ್ನು ಆದಷ್ಟು ಬೇಗ ಕಂಡು ಬರ್ತೇನೆ. ಆ, ನಾನು ಯಾವ ಕಾಲಕ್ಕೂ ಸಟೆಯನ್ನಾಡುವುದಿಲ್ಲ. ಸತ್ಯವೇ ನಮ್ಮ ತಾಯಿ ತಂದೆ, ಆ, ಸತ್ಯವೇ ನಮ್ಮ ಬಂಧು ಬಳಗ. ಆ, ಸತ್ಯವಾಕ್ಯಕ್ಕೆ ಮೀರಿ ನಡೆದರೆ ಆ, ಆ ಪರಮಾತ್ಮ ಯಾವ ಕಾಲಕ್ಕೂ ಮೆಚ್ಚುವುದಿಲ್ಲ. ಪರಮಾತ್ಮ ಒಂದು ಮಾತು ಹೇಳ, ಏನು? ಈ ಪ್ರಪಂಚದಲ್ಲಿ ಆ, ಸತ್ಯ, ಆ, ಪ್ರಾಮಾಣಿಕತೆ, ಆ, ಪ್ರೀತಿ, ವಾತ್ಸಲ್ಯ ಆ, ಉಳಿದಿರುವುದು ಆ, ಪ್ರಾಣಿಗಳಲ್ಲಿ ಮಾತ್ರ, ಓಹೋ, ಮನುಷ್ಯರಲ್ಲಿಲ್ಲ. ಆ, ಹಾಗಾಗಿ ಏನು? ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಯಾ? ಹೋಗುವುದಕ್ಕೊಂದು ಅವಕಾಶವನ್ನು ಮಾಡಿಕೊಡು. ಇಲ್ಲ ಅಂತ ಹೇಳು. ಅವಕಾಶ ಹೌದು. ನಿನಗೆ ಹೋಗುವುದಕ್ಕೆ ಸತ್ಯ, ಧರ್ಮ, ನೀತಿ ಇದೆಲ್ಲವೂ ಕೂಡ ನಾನೇ. ನನ್ನನ್ನು ಹೊರತು ಯಾವ ಸತ್ಯವೂ ಇಲ್ಲ, ಧರ್ಮವೂ ಇಲ್ಲ. ಹಾಗಂತ ನೀನು ಮೆಚ್ಚನ ಪರಮಾತ್ಮ ಅಂತ ಹೇಳ್ತಿ. ಹೌದು. ಪರಮಾತ್ಮನನ್ನು ನಾನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಾಗಿರುವಾಗ ನಿನ್ನ ಮಾತಿನಲ್ಲಿ ನಂಬಿಕೆ ಹೇಗೆ? ನಂಬಿಕೆಯನ್ನು ಇರಿಸಿ ಕಳುಹಿಸಿಕೊಡು. ಹೇಗದು? ಒಂದು ವೇಳೆ ನಾನು ಬಾರದೇ ಇದ್ರೆ ಹಾ, ನೇರವಾಗಿ ನನ್ನ ಹಟ್ಟಿಯನ್ನು ಪ್ರವೇಶಿಸಿ ಹಾ, ಅಲ್ಲಿರುವಂತಹ ಎಲ್ಲ ಹಸುಗಳನ್ನು ಹಾ. ತಿಂದು ಮುಗಿಸಬಹುದು, ತಿಂದು ಮುಗಿಸಬಹುದು. ಇದು ನಿನ್ನ ಮಾತು, ಹೌದು, ಭಾಷೆ, ಖಂಡಿತ ತಪ್ಪುವುದಕ್ಕಿಲ್ಲ. ಇಲ್ಲ. ಆಗಲಿ, ಆ, ಅರೆ ಕ್ಷಣ ನಾನು ಸಹಿಸಿಕೊಳ್ಳುತ್ತೇನೆ. ಆ. ಒಂದು ವೇಳೆ ನೀನು ಬಾರದೆ ಉಳಿದೆ ಅಂತಾದರೆ ನಿನ್ನನ್ನಲ್ಲ, ನೇರವಾಗಿ ನಾಡನ್ನು ಪ್ರವೇಶಿಸುತ್ತೇನೆ. ಅಲ್ಲಿರುವಂತಹ ಸಾಧು ಪ್ರಾಣಿಗಳನ್ನೆಲ್ಲ ತಿಂದು ಮುಗಿಸುವೆ. ಆ ಬಳಿಕ ನಿನ್ನ ಕಣ್ಣ ಮುಂಭಾಗದಲ್ಲೇ ಆ ಹಟ್ಟಿಯಲ್ಲಿರುವಂತಹ ನಿನ್ನ ಕಂದಮ್ಮ ಅದರ ಕರುಳನ್ನು ತಾಳಿ ತಿಂದು ನನ್ನ ಹಸುವೆಯನ್ನು ತೆಗೆದುಕೊಳ್ಳುತ್ತೇನೆ. ಯಾಕಪ್ಪನಲ್ಲಿರಲಿ. ಇಲ್ಲ, ಅದಕ್ಕೆ ಅವಕಾಶವನ್ನು ಮಾಡಿಕೊಡು. ಆ? ಬೇಗ ಹೋಗಿ ಬೇಗ ಬರ್ತೀನಿ. ಸರಿ. ಕಂಬನಿಯ ಮಿಡಿದು
ಕಡುತ್ತೇನೆ ಹಸುವು ಕಂಬನಿಯ ಮಿಡಿದು ಕಡುತ್ತೇನೆ ಹಸುವು ಪೊರಡಲಾಕ್ಷಣ ಹುಲಿರಾಯ ಯೋಚಿಸುತ್ತ ಇಲ್ಲಿರುವಂತಹ ಚಿಗರೆಗಳು ಮೋರಗಳು ಅರಸುತ್ತ ಮುಂದೆ ಬರೀತಾರೆ. ಆ ತಾಳೇನು ಮನದ ತುಂಬಳ ಮನದ ತುಂಬಳ ಏರುತ್ತಲಿದೆ ತಾಳೇನು ತಾಳೇನು ಸೋತೆ ದಾರಿ ನೋಡುತ್ತ ಸೋತೆ ನೂರನ್ನು ಕವಿದಿರಿ ಕಾರಿರುಳು
ಕಾದಿರುಳು ಇನ್ನೋ ಬಾರಳವೇ ಹಿಂದೇನು ಬಾರಳವೆಯು ಹಿಂದೇನು ಮನದ ತುಂಬಳ ಏರುತ್ತಲಿದೆ ತಾಳವೇ ದಾರಿ ನಡುತ್ತ ಸೊಪ್ಪೆ ಸೂರನ್ನು ಕೈದಿರೆ ಕಾರಿನಳು ಬಾರಳುವೆ ಹಿಂದೆ ಆ ಆ ಮನದ ತುಂಬಳ ಏರುತ್ತಲಿದೆ ತಾಳನು ಅಮ್ಮ ಆಯ್ 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 ನೀವೇನ್ ತಲೆ ಕೆಳಗೆ ಹಾಕಿದ್ದು? ಅಲ್ಲ, ನಾನು ನನ್ನ ತಲೆ ಬಿಸಿಯಲ್ಲಿದ್ದೇನೆ ಅಂತ. ಹೌದಾ? ಈಗ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಯಾರು? ಪುಣ್ಯ ಕೊಟ್ಟಿ ಗೊತ್ತಾಯ್ತಾ ಯಾರು ಅಂತ? ಅವಳ ಮಗ ಅಲ್ವಾ ನಾನು? ವೃಷಭ ಕುಮಾರ ಅಂತ ನನ್ನ ಹೆಸರು. ಯಾವತ್ತೂ ಕೂಡ ನನ್ನ ತಾಯಿ ಎಲ್ಲಾ ಗೋವುಗಳೊಂದಿಗೆ ಅಂದ್ರೆ ನಿಮ್ಮೊಂದಿಗೆ ತಿರುಗಾಡಿಕೊಂಡು ಹೋದವಳು. ಇಂದಿನ ದಿನ ನೀವೆಲ್ಲರೂ ಬಂದಿದ್ದೀರಿ. ಯಾಕೆ ನನ್ನ ತಾಯಿಯನ್ನು ಕರೆದುಕೊಂಡು ಬರಲಿಲ್ಲ? ನನ್ನ ಅಮ್ಮ ಎಲ್ಲಿದ್ದಾಳೆ? ನನಗಿಲ್ಲಿ ಎಷ್ಟು ತಲೆಬಿಸಿ ಆಗ್ತಾ ಇದೆ. ನಾನೆಷ್ಟು ಮರುಗಿದ್ದೇನೆ. ನಿಮಗೆ ಏನಾದ್ರೂ ಗೊತ್ತಿದೆಯೋ? ಅಮ್ಮ, ಅಮ್ಮ, ಎಲ್ಲಿದ್ದೀಯಮ್ಮ? ಅಮ್ಮ, ಪಾದು ಪುಯ್ಯ ಕೋಟಿ ತೌಲ ಬಲ್ದು ಪುಣ್ಯ ಕೋಟಿ ತೌಲ ಕಂದನನ್ನು ಕರೆಯಲು ಕಂದ ಬಲ್ದು ಪುಳ್ಳೆ ಕೋಟಿ ತನ್ನ ಕಂದನನ್ನು ಕರೆಯಲು ಕಂದನನ್ನು ಕರೆಯಲು ಚಂದದಿಂದ ಬರಲು ವ್ಯಥೆಯುಳಿಂದಳೆಲೆಯ ಕರುವಿಗೆ ಚಂದದಿಂದ ಬರಲು ವ್ಯಥೆಯ ಎಂದು ಎಳೆಯ ಕರುವಿಗೆ ಎಳೆಯ ಕರುವಿಗೆ ಕಂದ ಕಂದ ಕಂದ
ಸ್ವಲ್ಪ ತಡವಾಗಿ ಬಂದೆ. ಯಾಕಮ್ಮ, ಏನಾಯ್ತು? ಅದಿರ್ಲಿ, ಹ, ಆದಷ್ಟು ಬೇಗ ಹ, ನೀನು ಹಾಲು ಕುಡಿಯಬೇಕು. ಹ, ನನಗೆ ಹೋಗುವುದಕ್ಕಿದೆ. ಹ. ಅಮ್ಮ, ಏನು? ಈಗ ಬಂದದ್ದು ಹೋಗುವುದಕ್ಕುಂಟು ಅಂತ ಹೇಳ್ತಾ ಇದ್ದಿ. ಹ? ಏನಮ್ಮ, ನನ್ನನ್ನು ಬಿಟ್ಟು ಹೋಗ್ಬೇಕಂತ ನೀನು ಆಲೋಚನೆ ಮಾಡಿದ್ಯಾ ಹೇಗೆ? ಯಾಕಮ್ಮ ಈ ರೀತಿಯ ಮಾತನಾಡ್ತಾ ಇದ್ದಿ? ಕಾರಣ ಇದೆ ಕುಮಾರ. ಏನಮ್ಮ? ನಿನ್ನನ್ನು ಕಾಣುವಂತಹ ತವಕದಲ್ಲಿ ನಾ ಸಾಗಿ ಬಂದಂತಹ ಕಾಲಕ್ಕೆ ಆ, ದಾರಿ ತಪ್ಪಿ ಕಾಡ ದಾರಿಯನ್ನು ಸೇರಿಕೊಂಡೆ. ಆ, ಆ ಕಾಲಕ್ಕೆ ಆ, ಚಂಡ ವ್ಯಾಘ್ರನೋರ್ವ ಹ್ಮ್. ನನ್ನನ್ನೇ ತಿನ್ನುವುದಕ್ಕೆ ಮುಂದಾದ. ಓಹೋ. ಅವನಿಗೆ ಆಹಾರವಾಗಿ ನಾನು ಹೋಗಬೇಕಿತ್ತು. ಹ, ಆದ್ರೆ ಆ ಕಾಲಕ್ಕೆ ಹ್ಮ್. ನಾ ಕರಜೋಡಿಸಿ ಬೇಡಿಕೊಂಡೆ. ಏನಂದು? ಬೇರೇನೂ ಅಲ್ಲ, ಆ, ನನ್ನ ಕುಮಾರ ಇದ್ದಾನೆ, ವೃಷಭ ಕುಮಾರ. ಹ್ಮ್, ಅವನಿಗೆ ಆದಷ್ಟು ಬೇಗ ಹಾಲು ನುಣಿಸಿ ಹ್ಮ್, ಆಮೇಲೆ ನನಗೆ ಆಹಾರವಾಗಿ ಬರ್ತೀನಿ ಎನ್ನುವ ಹಾಗೆ. ಹ್ಮ್. ಆದ್ದರಿಂದ ಆ, ನಾ ಮಾತು ಕೊಟ್ಟು ಬಂದಿದ್ದೇನೆ ಕುಮಾರ. ಇದು ಹಠ ಮಾಡಬೇಡ, ಹಾಲು ಕುಡಿ, ನಾ ಹೋಗಬೇಕು. ಅಮ್ಮ, ಏನಮ್ಮ ಇದು? ಅಮ್ಮನಾಡಿದ ನುಡಿಯಲಾಲಿಸುತ್ತ ಬಾರು. ಅಮ್ಮ ಅಮ್ಮನಾಡಿದ ನುಡಿಯ ಆಲಿಸುತ್ತ ಹೋಗ್ಲೇಬೇಕಾ? ಉಮ್ಮಲಿಸಿ ಕಂಪನಿಯ ಮಿಡಿಯುತ್ತ ಉಮ್ಮಲಿಸಿ ಕಂಪನಿಯ ಮಿಡಿಯುತ್ತ ಸಮ್ಮತವೇ ನಿನಗೆ ಅಮ್ಮ, ಸಮ್ಮತವೇ ನಿನಗೆ ಎನ್ನುತ್ತಾ ಇಳಿಗರು ಪೇಳಿತವ್ವಿಯುಳು, ಎಳೆಗರು ಪೇಳಿತವ್ವಿಯುಳು. ಸಮ್ಮತವೇ ಸಮ್ಮತವೇ ನಿನಗೆ ಅಮ್ಮ, ಆ ಅಮ್ಮ ಅಮ್ಮ, ಈಗ ಬಂದವಳು ನೀನು. ನೀನು ಹೋಗುವುದಕ್ಕುಂಟು, ಹೋಗುವುದಕ್ಕುಂಟು ಎಂಬ ಹಾಗೆ ಹೇಳಿದ ಕ್ಷಣವೇ ಒಂದೊಮ್ಮೆಗೆ ನನಗೆ ಅರ್ಥ ಆಗಲಿಲ್ಲಮ್ಮ, ನೀ ಎಲ್ಲಿಗೆ ಹೋಗುವವಳು ಎಂಬ ಹಾಗೆ. ಈಗ ಅರ್ಥ ಆಗ್ತಾ ಇದೆ. ಬಾರದ ಲೋಕಕ್ಕೆ ಹೋಗುವವಳು ನೀನು ಅಂದರೆ ಹೋದವಳು ಮತ್ತೆ ಬರುವುದೇ ಇಲ್ಲ, ನನ್ನನ್ನು ಶಾಶ್ವತವಾಗಿ ಬಿಡುವುದಕ್ಕಾಗಿ ಹೋಗುವವಳು ನೀನು ಎಂಬ ಹಾಗೆ ಈಗ ಅರ್ಥ ಆಯಿತು ತಾಯಿ. ಅಮ್ಮ, ಸಮ್ಮತವೇ ತಾಯಿ? ನಿನ್ನ ಮಗನನ್ನು ಅಗಲುವುದು ನಿನಗೆ ಸಮ್ಮತವೇ ಅಮ್ಮ? ನೀವು ಹೋಗಬೇಕು ಹೋಗಬೇಕು ಎಂಬ ಹಾಗೆ ಹೇಳ್ತಾ ಇದ್ದೀಯಲ್ಲ ಅಮ್ಮ, ನನ್ನ ಒಂದೆರಡು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಆಮೇಲೆ ಆಲೋಚನೆ ಮಾಡಮ್ಮ. ಅಮ್ಮ, ಕೇಳಮ್ಮ ಇಲ್ಲಿ. ಅಮ್ಮ, ಅಮ್ಮ. ಆರ ಮುಲಿಯಲು ಕುಡಿಯಲಮ್ಮ, ಅಮ್ಮ ಆರ ಮೊಲೆಯನು ಕುಡಿಯಲಮ್ಮ, ಅಮ್ಮ ಆರ ಮೊಲೆಯನು ಕುಡಿಯಲಮ್ಮ, ಆರ ಸೇರುತ್ತ ಬದುಕಲಮ್ಮ, ಆರ ಸೇರುತ್ತ ಬದುಕಲಮ್ಮ, ಆರ ಬಳಿ
ಹಿತವರು ಆರು ಎನಗೆ ಆರು ಎನಗೆ ಹಿತವರು ಆರ ಮೊಲೆಯನು ಕುಡಿಯಲಮ್ಮ ಆರ ಸೇರುತ್ತ ಬದುಕಲಮ್ಮ ಅಮ್ಮ ಅಮ್ಮ ನೋಡಿ ಸಹಿಸಿಕೊಳ್ಳುವಂತಹ ಶಕ್ತಿ ನನಗಿಲ್ಲ ಮಗು. ಅಳಬೇಡ ಅಳಬೇಡ ಎಂಬ ಹಾಗೆ ನೀನೇನೋ ಹೇಳುತ್ತಾ ಇದ್ದಿ. ಆದ್ರೆ ಅಳುವಿನ ಜೀವನದಲ್ಲಿಯೇ ನನ್ನನ್ನು ದೂಡಿನಿ ಹೋಗುತ್ತಾ ಇದ್ದೀಯಮ್ಮ. ಅರ್ಥ ಆಗಲಿಲ್ವಾ ನಿನಗದು? ಅಮ್ಮ, ನನ್ನ ಪಾಲಿಗೆ ಇದ್ದದ್ದು ಯಾರು ಅಂತ ಕೇಳಿದ್ರೆ ಅದು ನನ್ನ ಅಮ್ಮ. ನನ್ನ ನೆತ್ತಿ ಆಡಿಸಿದವಳು ನನ್ನ ಅಮ್ಮ. ನನಗೆ ಪ್ರೀತಿಯನ್ನು ತೋರಿಸಿದವಳು ನನ್ನ ಅಮ್ಮ. ನನಗೆ ಹಾಲನ್ನಿತ್ತವಳು ನನ್ನ ಅಮ್ಮ. ಅಮ್ಮ, ಇನ್ನು ಯಾರಮ್ಮ ನನಗೆ ಹಾಲು ಕೊಡ್ತಾರೆ? ನೀನಲ್ಲದೆ ಯಾರಿದ್ದಾರಮ್ಮ? ಅಮ್ಮ, ನಿನ್ನೊಂದಿಗೆ ಯಾವತ್ತೂ ನಾನು ಬದುಕಿದವನು. ನನ್ನೊಂದಿಗೆ ಬದುಕುವುದಕ್ಕೆ ಇನ್ನು ಯಾರಿದ್ದಾರಮ್ಮ ನಿನ್ನಷ್ಟು ಪ್ರೀತಿ ತೋರಿಸಿಕೊಂಡು ಬದುಕುವುದಕ್ಕೆ? ಅಮ್ಮ, ಇದು ನಾನು ಇಲ್ಲಿಯೇ ಅಲ್ವಮ್ಮ? ಇಲ್ಲೇ ಅಲ್ಲಮ್ಮ ನಿನ್ನೊಂದಿಗೆ ಮಲಗುತ್ತಾ ಇದ್ದದ್ದು. ಇನ್ನು ಯಾರೊಂದಿಗೆ ಮಲಗಲಿ ತಾಯಿ ನಾನು? ಅಮ್ಮ, ಎಲ್ಲಾ ವಿಧದಲ್ಲಿಯೂ ನನಗೆ ಹಿತವಂತಳು ನೀನು ತಾಯಿ. ಇಷ್ಟು ಮಂದಿ ಇದ್ದಾರೆ, ಎಲ್ಲರೂ ಪರಿಚಯಸ್ಥರೇ ತಾಯಿ. ಆದ್ರೆ ಯಾರು ಹಿತವಂತರು ಯಾರು ಅಹಿತರು ಎಂಬುದನ್ನು ಅರಿಯುವಷ್ಟು ಬುದ್ಧಿ ನನಗಿನ್ನೂ ಪಕ್ವವಾಗಿಲ್ಲಮ್ಮ. ಈ ಸಂದರ್ಭದಲ್ಲಿ ನನ್ನನ್ನು ಬಿಟ್ಟು ಹೋಗ್ತೇನೆ ಎಂಬ ಹಾಗೆ ಹೇಳ್ತಾ ಇದ್ದೀಯಲ್ಲ ಅಮ್ಮ. ಅಮ್ಮ, ಹೇಳಮ್ಮ, ನನ್ನ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಆಮೇಲೆ ಬೇಕಿದ್ರೆ ಹೋಗು ತಾಯಿ. ಇಲ್ಲ ಇಲ್ಲ, ನೀ ಹೋಗುವುದಕ್ಕಿಲ್ಲ. ನಾ ಬಿಡುವುದಿಲ್ಲಮ್ಮ, ನಾ ಬಿಡುವುದಿಲ್ಲ. ನೀ ಹೋಗಬಾರ್ದಮ್ಮ, ಹೋಗಬಾರ್ದು, ಹೋಗಬಾರ್ದು. ಮರು ನುಡಿಯದೆ ಮರು ನುಡಿಯದೆ ಮನದೆ ಮಮ್ಮಲ ಮರುಗಿದಳು ದೃಗು ಜಲವುರವಣಿಸಲ ದೃಗು ಜಲ ಉರವಣಿಸಲ ಮಗನೇ ದೃಗುಜಲ ಉರವಣಿಸಲ ತರು ಸಮೂಹ ನೋಡುತ್ತ ಉಸುರಿದಳು ತರು ಸಮೂಹವ ನೋಡುತ್ತ ಮಗಳೇ
ಇವ ನಿಮ್ಮ ಕಂದ ನಿಮ್ಮ ಕಂದ ಇವ ನಿಮ್ಮ ಕಂದ ಕಂದ ಎಂದು ಕಾಣಿರಿ ನಿಮ್ಮ ಕಂದ ಎಂದು ಕಾಣಿರಿ ಕಾಣಿರಿ ತಬ್ಬಲಿಯ ಈ ಕರುವನು ಅಮ್ಮಗಳಿರ ಅಕ್ಕಗಳಿರ ನಮ್ಮ ತಾಯಿ ಒಡ ಹುಟ್ಟುಗಳಿರ ನಿಮ್ಮ ಕಂದ ಎಂದು ಕಾಣಿರಿ ತಬ್ಬಲಿಯ ಈ ಕರುವನು ಕಂದ 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 ದುಃಖಿಸಬೇಡ. ಇನ್ನನ್ನು ಹೇಳುವವರು ಕೇಳುವವರು ಯಾರು ಇಲ್ಲ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಬೇಡ. ಯಾರಿದ್ದಾರಮ್ಮ? ಅದಕ್ಕೊಂದು ದಾರಿಯನ್ನು ನಾನು ಕಲ್ಪಿಸಿಕೊಡ್ತೇನೆ. ಏನಮ್ಮ ಅದು? ಇಲ್ಲಿರುವವರೆಲ್ಲವರು ನಮ್ಮವರೇ ಆಗಿದ್ದಾರೆ. ಆ, ಅದು ಓ ಅಕ್ಕಗಳಿರ, ಓ ಅಮ್ಮಗಳಿರ, ಅಲ್ಲ ಎನ್ನ ತಾಯ ಒಡ ಹುಟ್ಟುಗಳಿರ. ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಇದು ನನ್ನ ಮಗ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡಿ, ನಿಮ್ಮ ಮಗ ಎನ್ನುವ ಹಾಗೆ ಭಾವಿಸಿಕೊಳ್ಳಿ. ಇವ ತಬ್ಬಲಿ ಎನ್ನುವ ಹಾಗೆ ತಾತ್ಸಾರ ಮಾಡಬೇಡಿ. ಇನ್ನೊಂದು ಕೋರಿಕೆ ಇದೆ. ಇಲ್ಲಿಯಾದ್ರೂ ನಿಮ್ಮ ಮಾತನ್ನು ಕೇಳದೆ ಮುಂದೆ ಬಂದಂತಾದ್ರೆ ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯ ಬೇಡಿ. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ. ಕಲ್ದ ನಿಮ್ಮವನದು ಕಾಣಿರಿ, ಕಲ್ದ ನಿಮ್ಮವ ಕಂದ ನಿಮ್ಮವ ಎಂದು ಕಾಣಿರಿ. ತಬ್ಬಲಿಯ ಈ ಕರುಬಲಿಗೆ ಸತ್ಯವೇ ಭಗವಂತ ಎಂಬ ಪುಣ್ಯಕೋಟಿಯ ಕಥೆಗಿದು, ಪುಣ್ಯಕೋಟಿಯ ಕಥೆಗಿದು, ಪುಣ್ಯಕೋಟಿಯ ಕಥೆಗಿದು. ಏನಮ್ಮ? ನನ್ನ ಕುಮಾರ ಇನ್ನೂ ಸಣ್ಣವ, ಯಾವುದು ಒಳಿತು ಯಾವುದು ಕೆಡುಕು ಇದನ್ನು ಯೋಚನೆ ಮಾಡುವಂತಹ ಶಕ್ತಿ ಅವನಿಗಿಲ್ಲ. ಬುದ್ಧಿ ಎನ್ನುವುದು ಪರಿಪಕ್ವವಾಗಿಲ್ಲ. ಆದ್ದರಿಂದ ಕೇಳಿಕೊಳ್ಳುವುದಿಷ್ಟೇ, ಏನಮ್ಮ? ಎಲ್ಲಿಯಾದ್ರೂ ನಿಮಗಿಂತ ಮುಂದೆ ಹೋದ ಅಂತಾದ್ರೆ ನಿಮ್ಮ ಆಹರಿತವಾದ ಕೋಡುಗಳಿಂದ ಹಾಯುವುದಕ್ಕೆ ಹೋಗಬೇಡಿ. ಇಲ್ಲಮ್ಮ. ನನ್ನ ಕುಮಾರನಿಗೆ ನೋವಾದಿ ಅಲ್ಲ, ಎಲ್ಲಿಯಾದ್ರೂ ಹಿಂದೆ ಹಿಂದೆ ಬಂದ ಅಂತಾದ್ರೆ ನಿಮ್ಮ ಕಾಲುಗಳಿಂದ ಒದೆಯಬೇಡಿ. ನನ್ನ ಮಗನಿಗೆ ಸಹಿಸಿಕೊಳ್ಳುವಂತಹ ಶಕ್ತಿ ಇಲ್ಲ. ನಿಮ್ಮ ಕಂದ ಎನ್ನುವ ಹಾಗೆ ಭಾವಿಸಿಕೊಳ್ಳಿ ಕುಮಾರ. ಬಳಿಕ ಕೌದನ ಮೈ ತಡವಿ
ಮಗನೇ ಮಗನೇ ಸತವಿದುತ್ತಳು ಪುಣ್ಯಕೋಟಿಯ ಕಂಬನಿಯು ಹರಿಸಿ ಕಂಬನಿಯ ಹರಿಸಿ ಆಗೆ ತಬ್ಬಲಿಯು ನೀನಾದೆ ಮಗನೇ ತಬ್ಬಲಿಯು ನೀನಾದೆ ಮಗನೇ ತಬ್ಬಲಿಯು ನೀನಾದೆ ಮಗನೇ ಪುಲಿಯ ಬಾಯನ್ನು ಹೊಗುವೆನು ಪುಲಿಯ ಬಾಯನ್ನು ಹೊಗುವೆನು ಬೇಡ ಹೋಗ್ಬೇಡಮ್ಮ. ಇಬ್ಬರಾರಣ ತೀರಿತು ಇಬ್ಬರ ಋಣ ಮಗನೇ ಮಗನೇ ಇಬ್ಬರ ಋಣ ತೀರಿತು ತಬ್ಬಿಕೊಳ್ಳಿತು ಮಗನೇ ತಪ್ಪಿಕೊಳ್ಳಿತು ಕಂದನ ಕಂದ ಕಂದ ಬಿಡು ಮಗನೇ ಹೋಗುವುದಕ್ಕೆ. ನಾ ಬಿಡಲಾರೆ. ನೀ ಹೋಗ್ಬಾರ್ದು. ಬಿಡು ಕುಮಾರ. ಇಲ್ಲ, ಬಿಡುವುದಿಲ್ಲ. ಬಿಡು. ಇಲ್ಲ. ಅಮ್ಮ. ನೋವಾಯ್ತಮ್ಮ. ಸರಿಯಾಗಿ ಅರ್ಥೈಸಿತು. ಈ ಪ್ರಪಂಚದಲ್ಲಿ ಯಾವುದೇ ಸುಖವನ್ನು ಸಂತೋಷವನ್ನು ಅನುಭವಿಸಬೇಕು ಅಂತಂದ್ರೆ ಋಣ ಎನ್ನುವುದು ಬೇಕಂತೆ. ಆದರೆ ನಾವೀರುವ ಜೊತೆಯಾಗಿರುವುದಕ್ಕೆ ಯಾವ ಋಣವೂ ಇಲ್ಲ. ನಮ್ಮ ಋಣ ತೀರಿತು ಎನ್ನುವ ಹಾಗೆ ಭಾವಿಸಿಕೊ ಮಗನೇ. ನನ್ನನ್ನು ಪ್ರೀತಿಯಿಂದ ಕಳುಹಿಸಿಕೊಟ್ಟು ಇಲ್ಲ ಅಂತ ಹೇಳಬೇಡ ಮಗ. ದುಃಖಿಸಬೇಡ. ಎದ್ದೇಳು ಎದ್ದೇಳು. ನೋಡಿ, ನೋವಾಗದಂತೆ ವ್ಯವಹರಿಸಿ ಹೋಗಿ ಬರ್ತೀನಿ ಮಗನೇ. ಮಗನೇ 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 ಹೋಗ್ಬೇಡಮ್ಮ. ಹೋಗ್ಬೇಡ. ಇಬ್ಬರ ಋಣ ತೀರಿತು ಅಳಬೇಡ ಮಗುವಿ ಬಿಡು ಕುಮಾರ, ಬಿಡು. ನೀ ಎನ್ನೊಡಲು ಸುಡುತ್ತಲಿದೆ ಅಮ್ಮ. ಅಯ್ಯೋ, ಅಳಬೇಡ ಮಗುವೆ ಎಲ್ಲ ಉಡಲು ಸುಡುತ್ತಲಿದೆ ಇಳಿಯಿ ದಾರಿಗೆ ಸ್ಥಿರವು ಸತ್ಯ ಶಾಶ್ವತ ಶ್ರೇಷ್ಠ ಅಳಿದುಳಿವೆ ಭಾಗ್ಯ ಮೆರೆ ಅಳಿದುಳಿವೆ ಭಾಗ್ಯ ಮೆರೆ ಮರು ಹುಟ್ಟು ಪಡೆದು ನಾ ಬರುವೆ ನಿನ್ನೊಲವ ಸವಿಯೇ
ನಿನ್ನೊಲವ ಸವಿ ಅಳಬೇಡ ಅಳಬೇಡ ಸತ್ಯವೇ ಭಗವಂತ ಸತ್ಯವೇ ಭಗವಂತ ಪುಣ್ಯ ಕೋಟಿಯ ಕಥೆಯಿದು ಅಮ್ಮ ಅಮ್ಮ ಗೋವು ಕರುವಲು ಬಿಟ್ಟು ಬಂದು ಸಾವಕಾಶವ ಮಾಡಿದಂತೆ ಕವಿಯ ಬಾಗಿಲ ಸರಿಸಿ ಬಂದಿದ್ದು ತವ ಕತೆ ನುಡಿ ನಡೆಸಲು ನುಡಿ ನಡೆಸಲು ತಿಟ್ಟಿಸುತ್ತ ಬೆರಗಿನಲ್ಲಿ ಹುಳಿ ತಿಟ್ಟಿಸುತ್ತ ಬೆರಗಿನಲ್ಲಿ ಹುಳಿ ಶಿಲ್ಪದೊಳು ನಿಲ್ಲಲು ತಟ್ಟನೆ ಸುರಿದು ನಗುತ್ತ ಗೋಬುಬುಯಿ ಕೊಟ್ಟ ಭಾಷೆಯ ತರಿದಿ ಬಂದೇನು ಹುಳಿಯನ್ನ ನೆಟ್ಟ ನೋಡುತ್ತ ನಿಂದ ಯಾಕೆ ಭಾಷೆಯನ್ನಿಟ್ಟು ಹೋದವಳು ನೀನು ಎಲ್ಲಿ ಹೋದ ಎನ್ನುವ ಹಾಗೆ ಅರಸುತ್ತಾ ಇದ್ದೆ ಬಂದ ಏನೇ ಕೊಟ್ಟ ಮಾತಿಗೆ ಅನುಸಾರವಾಗಿ ನನ್ನ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತಿರುವೆ ಆಡಿ ಬಂದು ನಡೆದಿದ್ದೆ. ನಿನ್ನ ಮಾತಿಗೆ ಸಂತೋಷವಾಯಿತು ತಿನ್ನುವುದಕ್ಕೆ ಸಿದ್ಧ ಇದ್ದೀಯೇ ಸಿದ್ಧನಿದ್ದೀದ್ದಾರೆ. ಇದು ಖಂಡ ಬಿದ್ದಕ್ಕೂ ಮಾಂಸ ಬಿದ್ದಕ್ಕೂ ಗುಂಡಿಗೆಯ ಬಿಸಿ ರಕ್ತ ಬಿದ್ದಕ್ಕೂ ಖಂಡ ವ್ಯಾಘ್ರನಿ ನೀನಿದಲ್ಲವ ಉಳ್ಳು ಸಂತಸದಿಂದಿರು ಹುಲಿರಾಯ, ನನಗೆ ತಿನ್ನಬೇಕು ಎನ್ನುವ ಹಾಗೆ ಆಶೆ ಇರಿಸಿಕೊಂಡವ ನೀನು. ಇದು ಅಷ್ಟರಾಗಿ ಬಂದಿದ್ದೇನೆ. ಖಂಡವಿದಕ್ಕೋ ಮಾಂಸವಿದಕ್ಕೂ ಗುಂಡಿಗೆಯ ಬಿಸಿ ರಕ್ತವಿದಕ್ಕೂ ಚಂಡ ವ್ಯಾಘ್ರನ ತಿಂದು ನೀನು ಸಂತಸದಿಂದಿರು ಸಂತಸದಿಂದಿರು. ತಡೆ 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 ಹೊಲ್ಲ ಮೆರುಗಿನ ಮಾತ ಕೇಳುತ್ತ ತಲ್ಲ ಕಾರ್ಯಕ್ಕೆ ನಾಚಲು ಏನು ಮಾಡಿಬಿಟ್ಟೆ ನಾನು ಇದೋ ತಿನ್ನು. ಕಣ್ಣೊಳ ಸರಿತು ಕಂಬನಿಯ ಸಿಲೆ ಕಣ್ಣೊಳೋ ಸರಿತು ಕಂಬಲಿಯ ಸಿಲೆಗೆ ಜಲಮ ಬಿದು ಸಾಕು ಜಲಮವಿದು ಸಾಕು ಹಿನ್ನುತ್ತ ನುಡಿಯಿದ್ದಾಗ ಎನ್ನ ಒಡ ಹುಟ್ಟಕ್ಕ ನೀನಹೆ ನಿನ್ನ ಕೊಂದಾನು ಏನ ಪಡೆವೆನು ಎಲ್ಲ ಒಡ ಹುಟ್ಟಕ್ಕ ನೀನಹೆ ನಿನ್ನ ಕೊಂದಾನು ಏನು ಪಡೆವೆನು ಈಗ ಮನ್ನಿಸೆಲ್ಲನು ತಾಯಿನಿ ಹೋಗಿನ್ನು ನಿನ್ನ ಎಲೆ ವನದೆಡೆಗೆ ಆಯ ಆಗೆ ನಾನೇ ಚಂಡ ವ್ಯಾಘ್ರನಾದಂತಹ ನಾನು ಸತ್ಯವಿಲ್ಲ ಧರ್ಮವಿಲ್ಲ
ಹೀಗೆನ್ನುವ ಹಾಗೆ ಭ್ರಮಿಷ್ಠನಾಗಿದ್ದೆ. ಆದರೆ ನಿನ್ನ ಸಹವಾಸವೋ ಏನು, ಸತ್ಯವಿದೆ, ಧರ್ಮವಿದೆ, ನ್ಯಾಯವೂ ಇದೆ ಎಂಬುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಅಮ್ಮ, ನೀನು ಯಾರು ಎನ್ನುವ ಹಾಗೆ ಸರಿಯಾಗಿ ನನಗೆ ತಿಳಿಯಿತು. ಸಾಮಾನ್ಯ ಹಸು ನೀನಲ್ಲ, ಭೂತಾಯಿಯೇ ಗೋಮಾತೆಯ ರೂಪವನ್ನಂತೂ ನನ್ನ ಮುಂಭಾಗದಲ್ಲಿ ಬಂದು ನಿಂತಿರುವೆ. ಅಮ್ಮ, ದುಡುಕಿದೆ ನಾನು, ಆಹಾರ ಬಾಬು ಎನ್ನುವ ಹಾಗೆ ಪರಿಪರಿಯಾಗಿ ಪೀಡಿಸಿದೆ. ಆದರೆ ಈ ಪ್ರಪಂಚದಲ್ಲಿ ಕೊಟ್ಟ ಮಾತನ್ನು ಹೇಗೆ ಉಳಿಸಿಕೊಳ್ಳಬೇಕು, ಯಾವ ರೀತಿಯಾಗಿ ನಾವು ಪಾಲಿಸಬೇಕು, ಧರ್ಮ ಮಾರ್ಗದಲ್ಲಿಯೇ ನಡೆಯಬೇಕು ಎಂಬುದನ್ನು ನೀನು ಎಲ್ಲರಿಗೂ ಕೂಡ ಕಳುಹಿಸಿಕೊಟ್ಟೆ. ಮಾತ್ರವಲ್ಲ, ನನಗೂ ಇದು ಪಾಠವಾಯಿತು, ನನಗಿದು ಆದರ್ಶವಾಯಿತು, ನಾನು ಮಾಡಿದ್ದು ಅಪರಾಧವಾಯಿತು. ಹೀಗೆನ್ನುವ ಹಾಗೆ ನಾನು ಅರ್ಥವಿಸಿಕೊಂಡಿದ್ದೇನೆ. ನಿನ್ನ ಮುಂದಿನ ದಾರಿ ತಾಯಿ, ಇಷ್ಟೆಲ್ಲ ಅನ್ಯಾಯಗಳನ್ನು ಮಾಡಿದ ಬಳಿಕ ನನಗೆ ಬದುಕಬೇಕು ಎನ್ನುವಂಥ ಯಾವುದೇ ಆಶೆ ಇಲ್ಲ ತಾಯಿ. ಆದ್ದರಿಂದಲಾಗಿ ನಾನೊಂದು ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಎನ್ನುತ್ತ ಹುಲಿರಾಯನಾಗಲಿ, ಎನ್ನುತ್ತ ಹುಲಿರಾಯನಾಗಲಿ, ಪುಳ್ಯಕೋಟೆಗೆ ನಮಿಸಿ ಪುಳ್ಯಕೋಟಿಗೆ ನಮಿಸಿ ನೆಗೆಯುತ್ತ ಉಲ್ಲತದ ಗಿರಿಗೆ ಹಾರುತ್ತ ತನ್ನ ಪ್ರಾಣವ ಬಿಟ್ಟಿತು. ಆ ನನ್ನ ಮುಂದಿನ ದಾರಿ ಯಾವುದು ಹೀಗೆನ್ನುವ ಹಾಗೆ ನೀನು ಕೇಳಿದೆ. ಅನ್ಯಾಯವನ್ನೇ ಮಾಡಿದೆ, ಅಧರ್ಮಿಯಾಗಿ ಮುಂದುವರಿದೆ, ಪಶುಗಳನ್ನೆಲ್ಲ ಪೀಡಿಸಿದೆ, ಸಾಧು ಪ್ರಾಣಿಗಳೇ ನನಗೆ ಆಹಾರ ಹೀಗೆನ್ನುವ ಹಾಗೆ ಭ್ರಮಿಷ್ಠನಾದೆ. ಹಿಂಸೆಯನ್ನು ಮಾಡಿಯೇ ಬದುಕಬೇಕು ಎನ್ನುವುದರಿಂದ ನಮಗೆ ಯಾವ ಲಾಭವೂ ಇಲ್ಲ ತಾಯಿ, ನಮಗೆ ನಷ್ಟವೇ ಆಗುತ್ತದೆ. ಪ್ರತಿಯೊಬ್ಬರನ್ನು ಸಮಾನವಾಗಿ ಕಾಣಬೇಕು ಹೀಗೆನ್ನುವ ಹಾಗೆ ನಾನು ಅರ್ಥವಿಸಿಕೊಂಡಿದ್ದೇನೆ. ನಿನ್ನ ಪದಳತನದಲ್ಲಿ ಬೇಡಿಕೊಳ್ಳುತ್ತೇನಮ್ಮ, ಒಂದು ತಪ್ಪಾಯಿತು, ಇನ್ನು ಬದುಕುವುದಿಲ್ಲ ತಾಯಿ. ಎತ್ತರವಾದಂತಹ ಹೆಬ್ಬಂಡೆಯನ್ನು ಏರಿ ನಾನು ಈ ಪ್ರಪಂಚವನ್ನು ಬಿಟ್ಟು ಹೋಗುತ್ತೇನಮ್ಮ, ಹೋಗುತ್ತೇನೆ. ಪುಳ್ಯಕೋಟೆಗೆ ನಮಿಸಿ ಉಲ್ಲತದ ಗಿರಿಯ ಹಾರುತ್ತ ತನ್ನ ಪ್ರಾಣವ ಬಿಟ್ಟಿತು. ಪುಣ್ಯಕೋಟೆಯ ಕಥೆಯಿದು, ಸತ್ಯವೇ ಭಗವಂತ ಎಂಬುದ ಪುಣ್ಯಕೋಟೆಯ ಕಥೆಯಿದು. ನನ್ನನ್ನೇ ತಿನ್ನಬೇಕು ಎನ್ನುವ ಹಾಗೆ ಮುಂದುವರೆದಂತಹ ಈ ವ್ಯಾಘ್ರ ಬೇರೆ ಯಾರೂ ಅಲ್ಲ, ಪ್ರಪಂಚನ ಎನ್ನುವಂತಹ ರಾಜ. ಈ ಹಿಂದೆ ಬೇಟೆಗೆಂದು ಹೋದನಂತೆ ಅಲ್ಲಿರುವಂತಹ ಮೃಗಗಳನ್ನೆಲ್ಲ ಬೇಟೆಯನ್ನು ಆಡಿದ. ಆ ಕಾಲಕ್ಕೆ ಶಾಂತ ಮಹರ್ಷಿಯ ಶಾಪಕ್ಕೆ ಒಳಪಟ್ಟು ಈ ರೀತಿಯಾಗಿ ವ್ಯಾಘ್ರನಾಗಿ ಪರಿಣಾಮವನ್ನು ಹೊಂದಿದ. ಈ ಕಾಲಕ್ಕೆ ನನ್ನಿಂದಲೇ ಶಾಪ ವಿಮೋಚನೆಯನ್ನು ಹೊಂದಿ ಮರಳಿ ಆಲೋಕವನ್ನು ಸೇರಿಕೊಂಡಿದ್ದಾನೆ. ನಾನು ಹಾಗೆ ಕಾಮಧೇನು, ದೇವಲೋಕದ ಕಾಮಧೇನು. ನಾನು ಬಂದಂತಹ ಕಾರ್ಯ ಸಂಪೂರ್ಣವಾಯಿತು. ಆದಷ್ಟು ಬೇಗ ದೇವ ಭೂಮಿಯನ್ನು ಸೇರಬೇಕು. ತಡ ಮಾಡುವುದ್ಯಾಕೆ, ಆಲೋಕವನ್ನು ಸೇರಿಕೊಳ್ತು ನೋಡೋಣ. ನಡೆದಾಡುವ ದೇವಾಲಯ ಗೋವುಗಳಡವಿಯದ ದಿನ ಪೂಜಿಸಲೇ, ಗೋವುಗಳಡವಿಡದನು ದಿನ ಪೂಜಿಸಲು, ಕೊಡುವುದು ಸುಮಧುರ ಸುಧಿಯಲಿ ಕರುಣದಿ, ಕೊಡುವುದು ಸುಮಧುರ ಸುಧಿಯಲು ಕರುಣದಿ, ಕೊಡವಿಗಿಳಿಸುವ ಸ್ವರ್ಗಕ್ಕೆ. ಸತ್ಯವೇ ಭಗವಂತ
ಕಥೆದು ಪುಣ್ಯ ಕೋಟಿಯ ಕಥೆದು ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣ ಶಿವ ಅಕ್ಷಯಲಿಂಗ ಆತ್ಮಲಿಂಗ ಅಕ್ಷಯಲಿಂಗ ಆತ್ಮಲಿಂಗ ಅಕ್ಷಯಲಿಂಗ ಆತ್ಮಲಿಂಗ ವೇದೋಮಯ ವಿಗ್ರಹಲಿಂಗ ಇಹ ಪರ ಸುಖದಾಯಕ ಇಹ ಪರ ಸುಖದಾಯಕ ಸುಖದಾಯಕ ಈಶ ಇಹ ಪರ ಸುಖದಾಯಕ ಇಹ ಪರ ಸುಖದಾಯಕ ಸಾಯಿ ಇಹ ಪರ ಸುಖದಾಯಕ ಇಹ ಪರ ಸುಖದಾಯಕ ಸಾಯಿ ಇಹ ಪರ ಸುಖದಾಯಕ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣ ಶಿವ ಅಕ್ಷಯಲಿಂಗ ಆತ್ಮಲಿಂಗ ವೇದೋಮಯ ವಿಗ್ರಹಲಿಂಗ ವೇದೋಮಯ ವಿಗ್ರಹಲಿಂಗ ಇಹ ಪರ ಸುಖದಾಯಕ ಸಾಯಿ ಇಹ ಪರ ಸುಖದಾಯಕ ಇಹ ಪರ ಸುಖದಾಯಕ ಸಾಯಿ ಇಹ ಪರ ಸುಖದಾಯಕ ಇಹ ಪರ ಸುಖದಾಯಕ ಸಾಯಿ ಇಹ ಪರ ಸುಖದಾಯಕ ಓಂ ನಮಃ ಶಿವಾಯ ಶಿವಾಯ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ
ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣ ಶಿವ ಮಂಗಲ ಶ್ರೀ ದುರ್ಗಾಂಬಿಕೆಗೆ ಜಯ ಮಂಗಲ ಶ್ರೀ ಪರಮೇಶ್ವರಿಗೆ ಅಲು ದಿಲು ಪೊರೆಯುವ ಭಕ್ತರ ಪಾಲಕು ಶ್ರೀ ದುರ್ಗಾಂಬಿಕೆ ಮಂಗಲ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಮಂಗಲಂ ಶುಭ ಮಂಗಲಂ. ಓಂ ಶ್ರೀ ಸಾಯಿರಾಮ್. ನಮ್ಮ ವಿದ್ಯಾಕೇಂದ್ರದಲ್ಲಿ ಕಳೆದ ಸೋಮವಾರದಿಂದ ಆರಂಭಗೊಂಡಿದ್ದ ಪ್ರಶಾಂತಿ ಸಾಂಸ್ಕೃತಿಕ ಹಬ್ಬದ ವೈವಿಧ್ಯಮಯ ಮನೋರಂಜನಾತ್ಮಕ ಕಾರ್ಯಕ್ರಮಗಳೊಂದಿಗೆ ಇವತ್ತು ಯಶಸ್ವಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಸಂಪನ್ನಗೊಳ್ಳುತ್ತಿರುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಮೊದಲನೇದಾಗಿ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಶ್ರೀ ಚರಣಗಳಿಗೆ ನಮ್ಮ ಅನಂತ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಿದ್ದೇನೆ. ಅವರ ದಿವ್ಯ ಕೃಪೆಯ ಆಶೀರ್ವಾದದಿಂದಲೇ ಈ ಸಾಂಸ್ಕೃತಿಕ ಹಬ್ಬ ಯಶಸ್ವಿಯಾಗಿ ನೆರವೇರಿದೆ. ಇದೀಗ ಒಂದು ಗೌರವಾರ್ಪಣೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಪೆಲತಡ್ಕ ರಾಮಕೃಷ್ಣ ಭಟ್, ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಹಿರಣ್ಯ ಮಹಾಲಿಂಗ್ ಭಟ್, ಟ್ರಸ್ಟ್ ಸದಸ್ಯರಾದಂತಹ ಶ್ರೀ ಪಯ್ಯರಕೋಡಿ ಸದಾಶಿವ್ ಭಟ್ ಸರ್ ಅವರು, ಅದೇ ರೀತಿ ಅಡ್ವೊಕೇಟ್ ರಾಮಚಂದ್ರ ಭಟ್, ಬೇತಾ ಈಶ್ವರ್ ಭಟ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇಂದಿನ ಪ್ರಶಾಂತಿ ಸಾಂಸ್ಕೃತಿಕ ಹಬ್ಬದ ಕೊನೆಯ ದಿನದ ವಿಶೇಷ ಆಕರ್ಷಣೆಯಾಗಿ ನಡೆಯುತ್ತಿರುವಂತಹ ಪುಣ್ಯಕೋಟಿ ಯಕ್ಷಗಾನ ಪ್ರದರ್ಶನ ಎಲ್ಲರ ಮನಸ್ಸನ್ನು ಮುದಗೊಳಿಸಿದೆ. ಈ ಪ್ರದರ್ಶನವನ್ನು ತಮ್ಮ ಮಧುರ ಕಂಠದ ಭಾಗವತಿಗೆ ಹಾಗೂ ಕಲಾತ್ಮಕವಾದಂತಹ ಪ್ರತಿಭೆಯಿಂದ ಜೀವಂತಗೊಳಿಸಿದವರು ಶ್ರೀ ಸತ್ಯಸಾಯಿ ಬಾಬಾರವರ ಪರಮ ಭಕ್ತರು ಹಾಗೂ ತೆಂಕುತಿಟ್ಟಿನ ಖ್ಯಾತ ಭಾಗವತರಾದಂತಹ ಶ್ರೀ ಗಿರೀಶ್ ಐ ಕಕ್ಕೆಪದವ್ ಅವರಿಗೆ ಪ್ರಶಾಂತಿ ವಿದ್ಯಾಕೇಂದ್ರದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಯಕ್ಷಗಾನ ಕಾರ್ಯಕ್ರಮದಲ್ಲಿ ಚೆಂಡೆ ಮತ್ತು ಮದ್ದಳೆಯ ಮೂಲಕ ತಮ್ಮ ಅದ್ಭುತ ಪ್ರತಿಭೆಯನ್ನು ಅನಾವರಣಗೊಳಿಸಿ ಯಕ್ಷಗಾನ ಪ್ರದರ್ಶನದ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿದಂತಹ ಯುವ ಕಲಾವಿದರಾದಂತಹ ಶ್ರೀ ಚೈತನ್ಯ ಪದ್ಯಾನ ಹಾಗೂ ಶ್ರೀಧರ್ ಬೇಟ್ಲ ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಚಕ್ರತಾಳದಲ್ಲಿ ಸಹಕರಿಸಿದಂತಹ ಶ್ರೀ ದಿನೇಶ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಯಕ್ಷಗಾನ ಪ್ರದರ್ಶನವನ್ನು ತಮ್ಮ ಅದ್ಭುತವಾಗಿರತಕ್ಕಂಥ ಅಭಿನಯ, ವೇಷಭೂಷಣ, ಭಾವಪೂರ್ಣ ಸಂಭಾಷಣೆಯ ಮೂಲಕ ಅದನ್ನು ವ್ಯಕ್ತಪಡಿಸಿದಂತಹ ಶ್ರೀ ರಕ್ಷಿತ್ ಪಡ್ರೆ ಅವರು ಪುಣ್ಯಕೋಟಿಯ ಪಾತ್ರವನ್ನು ಮಾಡಿದ್ದಾರೆ. ಖ್ಯಾತ ಸ್ತ್ರೀ ವೇಷಧಾರಿಯು ಕೂಡ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹುಲಿಯ ವೇಷ ಮಾಡಿದಂತಹ ಮುಖೇಶ್ ದೇವದರ್, ವೃಷಭ್ಯ ಕುಮಾರ ಅಕ್ಷಯ್ ಭಟ್, ಅದೇ ರೀತಿಯಲ್ಲಿ ಗೋಪಾಲಕ ಅಭಿನಯ ಮಾಡಿದಂಥ ಅಭಿಷೇಕ್ ಇವರಿಗೂ ಕೂಡ ನಮ್ಮ ಪ್ರಶಾಂತಿ ವಿದ್ಯಾಕೇಂದ್ರದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇಷಭೂಷಣ ನಡೆಸಿಕೊಟ್ಟಂತಹ ಗಣೇಶ ಕಲಾವೃಂದ ಪೈವಳಿಕೆ, ಅದೇ ರೀತಿಯಲ್ಲಿ ಲೈಟಿಂಗ್ಸಲ್ಲಿ ಅತ್ಯಂತ ಸುಂದರವಾಗಿ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಸೂರ್ಯ ಸೌಂಡ್ಸ್ ಜೋಡುಕಲ್ಲು ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಪೆಲತಡ್ಕ ರಾಮಕೃಷ್ಣ ಭಟ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸತ್ಯಸಾಯಿ ಸೇವಾ ಸಮಿತಿ ಕಾಸರಗೋಡು ಜಿಲ್ಲೆಯ ಅಧ್ಯಕ್ಷರಾದಂತಹ
ಶ್ರೀ ಹಿರಣ್ಯ ಮಹಾಲಿಂಗ್ ಭಟ್ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಟ್ರಸ್ಟಿನ ಸದಸ್ಯರಾದಂತಹ ಅಡ್ವೊಕೇಟ್ ರಾಮಚಂದ್ರ ಭಟ್, ಅದೇ ರೀತಿಯಲ್ಲಿ ಪಯ್ಯರಕೋಡಿ ಸದಾಶಿವ್ ಭಟ್ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದಂತಹ ನಮ್ಮ ಸಂಸ್ಥೆಯ ಮೆಂಟರ್ ಆಗಿರುವಂತಹ ಶ್ರೀ ಕೃಷ್ಣ ನಾಯಕ್ ಸರ್ ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂತಹ ಶ್ರೀ ವಾಮನನ್ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯ ವಾರ್ಡನ್ ಆಗಿರುವಂತಹ ಶ್ರೀ ಕೃಷ್ಣ ಪ್ರಸಾದ್ ಸರ್ ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಲ್ಲಿ ನನ್ನ ಸಹೋದ್ಯೋಗಿ ಮಿತ್ರರು, ಎಲ್ಲ ಸಿಬ್ಬಂದಿ ವರ್ಗದವರು, ಪೋಷಕ ಬಂಧುಗಳು ಕೂಡ ಇದ್ದಾರೆ. ಯೂಟ್ಯೂಬಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ನೇರ ಪ್ರಸಾರ ಮಾಡುತ್ತಿರುವಂತಹ MKB ಕ್ರಿಯೇಷನ್ಸ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಕೂಡ ಅದೇ ರೀತಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಈ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಸಾಯಿರಾಮ್.